ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ನಮ್ಮ ವಿಡಿಯೋದಲ್ಲಿ ನಮ್ಮ ದಸರಾ ಹಾಗೂ ಕ್ಯಾಪ್ಚರಿಂಗಲ್ಲಿ ಭಾಗವಹಿಸುವ ಪ್ರಮುಖ ಆನೆಗಳು ಅಂದರೆ ನಮ್ಮ ಧನಂಜಯ ಮತ್ತು ಮಹೇಂದ್ರ ಆನೆ ಬಗ್ಗೆ ಮಾತಾಡೋಣ. ಮಹೇಂದ್ರ ಬಂದು ನಮ್ಮ ಶ್ರೀರಂಗಪಟ್ಟಣದ ಅಂಬಾರಿ ಆನೆ ಆದರೆ ನಮ್ಮ ಧನಂಜಯ ಬಂದು ನಮ್ಮ ಮೈಸೂರು ದಸರಾದ ನಿಶಾನೆ ಆನೆ. ಇವತ್ತು ಇವರಿಬ್ಬರ ಬಗ್ಗೆ ಮಾತಾಡೋದ, ಇದು ಎಲ್ಲಿ ಪಳಗ್ತು, ಹಾಗೆ ಏನೇನು ಕೆಲಸ ಮಾಡಿದೆ ಅಂತ. ಮೊದಲನೇದಾಗಿ ನಮ್ಮ ಧನಂಜಯ, ಇವನ ಬಗ್ಗೆ ಮಾತಾಡಬೇಕಂದ್ರೆ ಇವನಿಗೆ ಸರಿಸುಮಾರು ಏಜ್ ಬಂದು ಇವಾಗ 44 ವರ್ಷ. ಇವನು ನಮ್ಮ ದಸರಾದಲ್ಲಿ ಸುಮಾರು 7ನೇ ವರ್ಷ ದಸರಾ ಇದು. ಇವನ್ನ ಕ್ಯಾಪ್ಚರ್ ಮಾಡಿದ್ದು 2013-14 ಎಷ್ಟಲೂರು ಭಾಗದಲ್ಲೇ ಇವನ್ನ ಕ್ಯಾಪ್ಚರ್ ಮಾಡ್ತಾರೆ. ಇದೇ ನಮ್ಮ ಅಭಿಮನ್ಯು, ವಿಕ್ರಮ, ಎನ್ ಗಜೇಂದ್ರ, ಕೃಷ್ಣ ಈ ಟೀಮ್ ಇತ್ತು. ಈ ಟೀಮೇ ಇವನ್ನ ಕ್ಯಾಪ್ಚರ್ ಮಾಡೋದು. ಇವನ್ನ ಕ್ಯಾಪ್ಚರ್ ಮಾಡಿ ನಮ್ಮ ದುಬಾರೆ ಕ್ರಾಲಲ್ಲಿ ಹಾಕಿ ಇವನ್ನ ತುಂಬ ಚೆನ್ನಾಗಿ ಪಳಗಿಸ್ತಾರೆ. ಆವಾಗ ಅಪಾಯಿಂಟ್ ಆಗಿದ್ದೆ ನಮ್ಮ ಭಾಸ್ಕರ್ ಅವರು. ಈಗಲೂ ಅವರೇ ಮಾವುತರು, ಭಾಸ್ಕರ್ ಅವರೇ. ಇದಕ್ಕೆ ಕಾವಾಡಿಯಾಗಿ ಅಪಾಯಿಂಟ್ ಆಗಿದ್ದವಾಗ ನಮ್ಮ ಸುಗ್ರೀವ ಆನೆಯಲ್ಲಿ ಮಾವುತರಾಗಿದ್ರಲ್ಲ ಶಂಕರ, ಅವರೇ ಇದಕ್ಕೆ ಅವಾಗ ಕಾವಾಡಿಯಾಗಿ ಈ ಆನೆನ ತುಂಬ ಚೆನ್ನಾಗಿ ಪಳಗಿದ 2 ವರ್ಷಕ್ಕೆ ನಮ್ಮ ಮೈಸೂರು ದಸರಾಗೂ ಬರುತ್ತೆ ನಮ್ಮ ಧನಂಜಯ. ಇನ್ನು ದಸರಾ ವಿಚಾರಕ್ಕೆ ಬಂದರೆ ನಮ್ಮ ಧನಂಜಯ ಪಟ್ಟದಾನೆ ಹಾಗೂ ಕೆಲಸ ಮಾಡಿದ್ದಾನೆ. ಈಗ ಕಳೆದ 2 ವರ್ಷದಿಂದ ನಿಶಾನೆ ಆನೆಯಾಗಿ ಕೆಲಸ ಮಾಡ್ತಿದ್ದಾನೆ. ಅಂದರೆ ಪ್ರೊಸೆಷನ್ ಏನೋಗುತ್ತೆ ಜಂಬೂ ಸವಾರಿ ದಿನ, ಅಲ್ಲಿ ನಿಶಾನೆ ಆನೆ ನಮ್ಮ ಧನಂಜಯ. ಮೊದಲನೇ ಆನೆ ನಂದಿ ಕಂಬಕ್ಕೆ ಪೂಜೆ ಆಗಿ ಹೊರಡೋದೇ ನಮ್ಮ ಧನಂಜಯನಿಂದನೇ ಪ್ರೊಸೆಷನ್ ಸ್ಟಾರ್ಟ್ ಆಗೋದು. ಮೊದಲೆಲ್ಲ ಈ ಕೆಲಸ ನಮ್ಮ ಅರ್ಜುನ ಮಾಡ್ತಿತ್ತು, ಅಂಬಾರಿಯಿಂದ ರಿಟೈರ್ಡ್ ಆದಮೇಲೆ. ಈಗ ಇದನ್ನು ಜವಾಬ್ದಾರಿನ ನಮ್ಮ ಧನಂಜಯಂಗೆ ಕೊಟ್ಟಿದ್ದಾರೆ. ಅವನು ಸಹ ಈ ಕೆಲಸನ ತುಂಬ ಚೆನ್ನಾಗಿ ಮಾಡ್ತಿದ್ದಾನೆ. ಇನ್ನು ನಮ್ಮ ಧನಂಜಯ ಬಂದು ಹುಲಿ ಕಾರ್ಯಾಚರಣೆಗಳು ಮಾಡಿರೋದು ಕಮ್ಮಿ, ಆನೆ ಕಾರ್ಯಾಚರಣೆಗಳು ತುಂಬ ಮಾಡಿದ್ದಾನೆ. ಸುಮಾರು ಒಂದು 2 ಸೇರಿ ಒಂದು 35-40 ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾನೆ ನಮ್ಮ ಧನಂಜಯ. ಎಸ್ಪೆಷಲಿ ನಮ್ಮ ಬಬ್ರು ವಾಹನ ಕರಡಿ ಕಾರ್ಯಾಚರಣೆಯಲ್ಲೂ ನಮ್ಮ ಧನಂಜಯ ಇದ್ದ. ಹಾಗೆ ವಿಕ್ರಾಂತ್ ಕಾರ್ಯಾಚರಣೆ ಆಗಿರ್ಬೋದು. ಮೊದಲನೇದಾಗಿ ಹೋಗಿದ್ದು ನಮ್ಮ ಧನಂಜಯ ಲಕ್ಷ್ಮಣ ಆನೆ, ಈಗ ಆರಂಗಿ ಕ್ಯಾಂಪಲ್ಲಿ ಇದೆಯಲ್ಲ ಆ ಆನೆ ಕಾರ್ಯಾಚರಣೆಗೂ ನಮ್ಮ ಧನಂಜಯ ಇತ್ತು. ಧನಂಜಯನ ಸುಮಾರು ಜನ ಕೇಳ್ತಿರ್ತಾರೆ, ಯಾಕೆ ಇದನ್ನ ಫ್ರಂಟ್ ರೋಲಲ್ಲಿ ಬಿಡಲ್ಲ, ಮುನ್ನುಗ್ಸಿ ಚಾರ್ಜ್ ಮಾಡೋಕ್ಕೆ ಬಿಡಲ್ಲ ಅಂತ. ಆದರೆ ನಾವು ಮಾತಾಡಿದಾಗ ಇದು ಚಾರ್ಜ್ ಮಾಡೋಕ್ಕೆ ಹೋದಾಗ ಅಗ್ರೆಸಿವ್ ಆಗಿಬಿಡುತ್ತೆ. ಆ ಕಾರಣಕ್ಕೆ ಇದನ್ನು ಜಾಸ್ತಿ ಬಿಡಲ್ಲ. ಏನು ಹಗ್ಗ ಕಟ್ಟೆಳಿತಾರೆ ಆ ರೋಲ್ಗೆ ಇದನ್ನು ಬಿಡ್ತಾರೆ. ಇಲ್ಲಾಂದರೆ ಹಿಂದೆಯಿಂದ ತಳಿಸಿ ಲಾರಿಗೆ ಲೋಡ್ ಮಾಡೋ ಕೆಲಸ ಆಗಿರ್ಬೋದು, ಆ ಕೆಲಸದಲ್ಲಿ ತುಂಬ ಯೂಸ್ ಆಗ್ತಾನೆ ನಮ್ಮ ಧನಂಜಯ. ಇನ್ನು ನಮ್ಮ ಮಹೇಂದ್ರನ ಬಗ್ಗೆ ಮಾತಾಡಬೇಕಂದ್ರೆ ಇವನು ಸಹ ಒಂದು 42 ವರ್ಷದ ಆನೆ. ಇವನ್ನ ಕ್ಯಾಪ್ಚರ್ ಮಾಡಿದ್ದು ರಾಮನಗರ ಭಾಗ. ಇದೇ ನಮ್ಮ ಅಭಿಮನ್ಯು, ಕೃಷ್ಣ ಈ ಟೀಮೇ ಹೋಗಿ ಅಲ್ಲಿ ಕ್ಯಾಪ್ಚರ್ ಮಾಡ್ತಾರೆ. ಇವನು ಸಹ ಅಲ್ಲಿ ಬೆಳೆ ನಾಶ ಮಾಡ್ತಿದ್ದ, ಹಾಗೆ ಜನರಿಗೆ ತೊಂದರೆ ಕೊಡ್ತಿದ್ದ ಅನ್ನೋ ಕಾರಣಕ್ಕೆ ಇವನ್ನ ಕ್ಯಾಪ್ಚರ್ ಮಾಡಿ ನಮ್ಮ ಮತ್ತಿಗೂಡು ಕ್ರಾಲಲ್ಲಿ ಹಾಕಿ ಪಳಗಿಸ್ತಾರೆ. ಇವನ್ನ ಪಳಗಿಸಿದವರು ಈಗಿರುವಂತಹ ಮಲ್ಲಿಕಾರ್ಜುನ್ ಅವರು ಮತ್ತು ವಿನೋದ್ ಅವರು ಈ ಆನೆನ ಪಳಗಿಸ್ತಾರೆ. ಅದಾದ ನಂತರ ನಮ್ಮ ರಾಜಣ್ಣ ಈಗಿದ್ರಲ್ಲ ಮಾವುತರು, ಅವರು ಕೃಷ್ಣ అనేది ಕೆಲಸ ಮಾಡ್ತಿರ್ತಾರೆ. ಇವರು ಇದಕ್ಕೆ ಮಾವುತರಾಗಿ ಅಪಾಯಿಂಟ್ ಆಯ್ತಾರೆ ಮಹೇಂದ್ರಂಗೆ. ಇವನು 2022ನೇ ಇಸ್ವಿಗೆ ಎಂಟ್ರಿ ಕೊಡ್ತಾನೆ ನಮ್ಮ ಮೈಸೂರು ದಸರಾಗೆ. ಬಂದಿದ್ದು ಮೊದಲನೇ ವರ್ಷವೇ ಇವನಿಗೆ ನಮ್ಮ ಶ್ರೀರಂಗಪಟ್ಟಣದ ಅಂಬಾರಿ ಆನೆ ಭಾಗ್ಯ ಒಲಿಯುತ್ತೆ. ಅಂದರೆ ತಾಯಿ ಚಾಮುಂಡೇಶ್ವರಿ ಶ್ರೀರಂಗಪಟ್ಟಣ ದಸರಾದಲ್ಲಿ ಏನು ಹೊತ್ಕೊಯ್ತಾರೆ ಆ ಭಾಗ್ಯ ನಮ್ಮ ಮಹೇಂದ್ರನ ಪಾಲಾಗುತ್ತೆ. ಏನಕ್ಕೆ ಅಂದರೆ 2021ರಲ್ಲಿ ಗೋಪಾಲ ಸ್ವಾಮಿ ಆನೆ ಅಂಬಾರಿ ಹೊರುತ್ತೆ. ಆವಾಗ ಅಲ್ಲಿ ಪಟಾಕಿ ಸೌಂಡ್ಗೆ ಗೋಪಾಲ ಸ್ವಾಮಿ ತಿರುಗಿಬಿಡುತ್ತೆ. ನೆಕ್ಸ್ಟ್ ವರ್ಷಕ್ಕೆ ಎಲ್ಲರೂ ನಂಬಿಕೆ ಇಟ್ಟಿರಲ್ಲ ಗೋಪಾಲ ಸ್ವಾಮಿ ಮೇಲೆ, ಹೊಸ ಆನೆನ ಹುಡುಕ್ತಾ ಇರ್ತಾರೆ. ಆಗ ನಮ್ಮ DCF ಆದಂತಹ ಕರಿಕಾಳನ್ ಸರು ಅವ್ರಿಗೆ ಮಹೇಂದ್ರ ಆನೆ ತುಂಬ ಇಷ್ಟ ಆಗಿ, ಅದರದ್ದು ಸ್ವಭಾವ ಹಾಗೆ ಅದರದ್ದು ಗುಣಗಳು ಇಷ್ಟ ಆಗಿ ಮಹೇಂದ್ರನ್ನ ಧೈರ್ಯ ಮಾಡಿ ಸೆಲೆಕ್ಟ್ ಮಾಡ್ತಾರೆ. ಆ ವರ್ಷ ಶ್ರೀರಂಗಪಟ್ಟಣ ದಸರಾನ ಮಹೇಂದ್ರ ಹೊರ್ತಾನೆ ಅಂತ. ಹಾಗೆ ತುಂಬ ಜನಕ್ಕೆ ಒಂಥರ ಡೌಟ್ ಇರುತ್ತೆ, ಬಂದ ವರ್ಷದಲ್ಲೇ ಇವನು ನಮ್ಮ ಶ್ರೀರಂಗಪಟ್ಟಣ ದಸರಾ ಕಳಿಸ್ತಾ ಇದ್ದಾರೆ ಏನಾರು ಆದರೆ ಅಂತ. ಆದರೆ ಅವ್ರ ಧೈರ್ಯ ತುಂಬ ಮೆಚ್ಚಬೇಕು. ಆ ಆನೆನ ಮೊದಲೆಲ್ಲ ಅವರು ಕ್ಯಾಪ್ಚರಿಂಗಲ್ಲಿ ನೋಡಿರ್ತಾರೆ. ಹುಲಿ ಕಾರ್ಯಾಚರಣೆ ಆಗಿರ್ಬೋದು, ಇಲ್ಲ ಆನೆ ಕಾರ್ಯಾಚರಣೆಯಲ್ಲಿ ತುಂಬ ಚೆನ್ನಾಗಿ ಎದುರದೇ ಮುನ್ನುಗ್ಗಿ ಕಾರ್ಯಾಚರಣೆ ಮಾಡ್ತಿರ್ತಾನೆ. ಹಿಂದೆಲ್ಲ ನಾನು ಇಂಟರ್ವ್ಯೂ ಮಾಡಿದಾಗ ನಮ್ಮ ನಾಗರಾಜ್ ಡಾಕ್ಟ್ರು ಹೇಳ್ತಿದ್ರು, ಈ ಕಡೆ ಬಂಡೀಪುರ ಸೈಡೆ ಒಂದು ಹುಲಿ ಕಾರ್ಯಾಚರಣೆಯಲ್ಲಿ ಮಹೇಂದ್ರ ಯಾವ ರೀತಿ ಅಭಿಮನ್ಯು ಮುನ್ನುಗ್ತಿದ್ದ ಹುಲಿಗೆ ಎದುರದೆ, ಅದೇ ರೀತಿ ಮುನ್ನುಗ್ಗಿ ಹುಲಿ ಕಾರ್ಯಾಚರಣೆ ಮಾಡಿಕೊಟ್ಟಿದ್ದ ಅಂತ. ಆ ನಂಬಿಕೆ ಇಟ್ಟು ಇವನ್ನ ನಮ್ಮ ಶ್ರೀರಂಗಪಟ್ಟಣ ದಸರಾಗೆ ಸೆಲೆಕ್ಟ್ ಮಾಡಿ ಅಲ್ಲೂ ಕೂಡ ಸೈ ಅನ್ಸ್ಕೊಂಡು ಸತತವಾಗಿ 2025 ತನಕ ಅಂದರೆ 4 ವರ್ಷ ಕಂಟಿನ್ಯೂಸ್ ಆಗಿ ನಮ್ಮ ತಾಯಿ ಚಾಮುಂಡೇಶ್ವರಿನ ಶ್ರೀರಂಗಪಟ್ಟಣ ದಸರಾದಲ್ಲಿ ಯಶಸ್ವಿಯಾಗಿ ಹೊತ್ತಿದ್ದಾನೆ. ಇನ್ನು ನಮ್ಮ ಧನಂಜಯನ ಬಗ್ಗೆ ಬರಬೇಕಂದ್ರೆ ಇವನು 2018ರಲ್ಲಿ ನಮ್ಮ ದಸರಾಗೆ ಬರ್ತಾನೆ. ಇವನು ಬಂದಾಗ ನಮ್ಮ ರಾಣಿಯವರ ಒಂದು ಸೆಲೆಕ್ಷನಲ್ಲಿ ಇವನು ನಮ್ಮ ಮೈಸೂರು ದಸರಾದ ಪಟ್ಟದಾನೆಯಾಗಿ ಸೆಲೆಕ್ಟ್ ಆಯ್ತಾನೆ. ಇವನ ಲಕ್ಷಣ
ಹಾಗೆ ಇವನು ದಂತಗಳು ಎಲ್ಲ ಆಕರ್ಷಣೆ ಆಗುತ್ತೆ. ಇಲ್ಲಿನ ಮೈಸೂರು ದಸರಾ ಜನಕ್ಕೂ ಅಷ್ಟೇ ತುಂಬ ಲಕ್ಷಣ ಇರೋ ಆನೆ ನಮ್ಮ ಧನಂಜಯ. ಹೈಟ್ ಆಗಿರ್ಬೋದು, ಅದ್ರ ಪರ್ಸ್ನಾಲಿಟಿ ಸೇಮು ನಮ್ಮ ಅರ್ಜುನ ಯಾವ ರೀತಿ ಕಾಣಿಸ್ತಿದ್ನೋ ಅದೇ ಥರ ಕಾಣಿಸ್ತಾನೆ ನಮ್ಮ ಧನಂಜಯ. ಲೈನಲ್ಲಿ ಹೋಗ್ಬೇಕಾದ್ರೆ ಧನಂಜಯ, ಗೋಪಾಲ ಸ್ವಾಮಿ, ಅರ್ಜುನ 3 ಆನೆ ನೋಡಿದ್ರು ಒಂದು ಸ್ವಲ್ಪ ಕನ್ಫ್ಯೂಸ್ ಆಗೋದು. ಏನಕ್ಕೆ 3 ಆನೆನೂ ಅಷ್ಟು ಒಂದು ದೈತ್ಯವಾದ ಆನೆಗಳು, ಸೇಮ್ ಒಂದೇ ಥರ ಲಕ್ಷಣ ಇರೋ ಅಂಥ ಆನೆಗಳು. ಬೆನ್ನಾಗಿರ್ಬೋದು, ಅದ್ರ ಮೈಕಟ್ಟು ಎಲ್ಲ ಸೇಮ್ ಟು ಸೇಮ್ ಇತ್ತು. ಇನ್ನು ನಮ್ಮ ಮಹೇಂದ್ರನ ಬಗ್ಗೆ ಮಾತಾಡಬೇಕಂದ್ರೆ ಇವನು ಅಭಿಮನ್ಯು ನಂತರ ಒಂದು ನಂಬಿಕೆ ಇರೋ ಅಂಥ ಆನೆ ಕ್ಯಾಪ್ಚರಿಂಗ್ ವೈಸು. ಅಂದರೆ ಸುಮಾರು ಆನೆಗಳಿದೆ, ಆದರೆ ಮಹೇಂದ್ರನ ಬಗ್ಗೆ ಮಾತಾಡ್ತಿರೋದ್ರಿಂದ ಹೇಳ್ತಾ ಇದ್ದೀನಿ. ಮಹೇಂದ್ರ ಎಸ್ಪೆಷಲಿ ಹುಲಿ ಕಾರ್ಯಾಚರಣೆಯಲ್ಲಿ ಇಡೀ ಭಾರತದಲ್ಲೇ ಈಗಿರೋದ್ರಲ್ಲಿ ಬೆಸ್ಟ್ ಒಂದು ಕುಮ್ಕಿ ಎಲಿಫೆಂಟ್ ಅಂದರೆ ಅದೇ ಮಹೇಂದ್ರ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಯಾವುದೇ ಒಬ್ಬರು ಡಾಕ್ಟರ್ ಆಗಿರ್ಬೋದು ಇಲ್ಲ ಅಧಿಕಾರಿಗಳಿಗೆ ಕೇಳಿದ್ರೂ ಮಹೇಂದ್ರ ಇಸ್ ದ ಬೆಸ್ಟ್ ಎಲಿಫೆಂಟ್ ಅಂತಾರೆ ಕಾರ್ಯಾಚರಣೆಗಳಲ್ಲಿ. ಏನಕ್ಕೆ ಅಂದರೆ ಅವನಿಗಿರೋ ಒಂದು ಟೆಂಪರ್ಮೆಂಟ್ ಆಗಿರ್ಬೋದು, ಇಲ್ಲಾಂದರೆ ಟೆಕ್ನಿಕ್ಕು, ಅಷ್ಟು ಒಂದು ಚೆನ್ನಾಗಿರೋವಂಥ ಒಂದು ಟೆಕ್ನಿಕ್ ಇರೋ ಅಂಥ ಆನೆ ಅದು. ಆಮೇಲೆ ಎಸ್ಪೆಷಲಿ ಇದೊಂದು ಕಾರ್ಯಾಚರಣೆದು ಹೇಳಲೇಬೇಕು. ಈ ಕಡೆ ಕೋಟೆ ಭಾಗ ನಡೆಯುತ್ತೆ, ಶ್ರೀಕಂಠ ಮತ್ತು ಭೀಮನು ಹೋಗಿರುತ್ತೆ ಆ ಕಾರ್ಯಾಚರಣೆಯಲ್ಲಿ. ಮಹೇಂದ್ರ ಒಂದು ಹುಲಿಗೆ ಸುಮಾರು 3 ಕಿಲೋಮೀಟ್ರ್ ಅಟ್ಟಿಸ್ಕೊ ಹೋಗಿ ಆ ಹುಲಿನ ಕ್ಯಾಪ್ಚರ್ ಮಾಡ್ತಾರೆ. ಆ ಹುಲಿ ಬಂದು ಮಹೇಂದ್ರನ ದಂತದ ತನಕ ಎಗರಿ ಅದ್ರದ್ದು ಪಂಜ ಇರುತ್ತಲ್ಲ ಅದರಲ್ಲಿ ಹಿಂಗೆ ಬೀಸುತ್ತೆ. ಆದರೆ ಎದುರ್ದೇನೆ ಮಹೇಂದ್ರ 3 ಕಿಲೋಮೀಟ್ರ್ ತನಕ ಹೋಗಿ ಆ ಹುಲಿನ ಸಕ್ಸಸ್ಫುಲ್ಲಾಗಿ ಕ್ಯಾಪ್ಚರ್ ಮಾಡ್ತಾರೆ. ಅಷ್ಟು ಧೈರ್ಯ ಇರೋ ಅಂಥ ಆನೆ. ಏನಕ್ಕೆ ಅವತ್ತೊಂದು ದಿನ ಕಾರ್ಯಾಚರಣೆಯಲ್ಲಿ ನಾವು ಸುಮಾರು ಜನ ಅಲ್ಲಿ ಲೈವ್ ಇದ್ದು ಕೇಳ್ತಾ ಇದ್ವಿ ನಾವು ಯಾವ ಥರ ಇತ್ತು ಕಾರ್ಯಾಚರಣೆ ರೋಚಕವಾಗಿ ಅಂತ. ಅಷ್ಟು ಒಂದು ಟೆಂಪರ್ಮೆಂಟು ಮತ್ತು ಟೆಕ್ನಿಕ್ ಇರೋ ಅಂಥ ಆನೆ. ಈಗ ಒಂದು ಕಾರ್ಯಾಚರಣೆ ನಡೆಯುತ್ತೆ ಬಾಳೆಹೊನ್ನೂರಲ್ಲಿ. ಆ ಕಾರ್ಯಾಚರಣೆಯಲ್ಲೂ ಅಷ್ಟೇ ನಮ್ಮ ಮಹೇಂದ್ರ ತುಂಬ ಚೆನ್ನಾಗಿ ತಾಳ್ಮೆಯಿಂದ ಅದ್ರದ್ದು ಏನು ಕೊಟ್ಟಿರ್ತಾರೆ ಆ ರೋಲ್ನ ನಿಭಾಯಿಸೋ ಅಂಥ ಆನೆ. ಈಗ ನಮ್ಮ ಮಹೇಂದ್ರ ಬಂದು ಈಗ 5ನೇ ಸತಿ ನಮ್ಮ ತಾಯಿ ಚಾಮುಂಡೇಶ್ವರಿನ ಹೊತ್ಕೋಗೋ ಕೆಲಸ ಮಾಡ್ತಾನೆ ಶ್ರೀರಂಗಪಟ್ಟಣ ದಸರಾದಲ್ಲಿ. ಅವನು ಕೂಡ ನೆಕ್ಸ್ಟು ಭವಿಷ್ಯದಲ್ಲಿ ನಮ್ಮ ಮೈಸೂರು ದಸರಾದ ಅಂಬಾರಿ ಆನೆ ಅಂತ ಕರೀತಾರೆ. ಹಾಗೆ ಧನಂಜಯಂಗೂ ಕೂಡ ನಮ್ಮ ಮೈಸೂರು ದಸರಾದ ಅಂಬಾರಿ ಆನೆ ಅಂತ ಕರೀತಾರೆ. ಎರಡೂ ಸಹ ನಮ್ಮನೇನೆ. ಇಬ್ರಿಗೂ ತುಂಬ ಜನ ಫ್ಯಾನ್ ಫಾಲೋಯಿಂಗ್ ಇರೋ ಅಂಥ ಆನೆ ಮಹೇಂದ್ರ ಮತ್ತು ಧನಂಜಯ. ಇಬ್ರಿಗೂ ಸಹ ಪ್ರತಿ ವರ್ಷ 2 ಸತಿ ಮರುದಂಬಾರಿ ಸಹ ಕಟ್ತಾರೆ ನಮ್ಮ ಮೈಸೂರು ಪ್ಯಾಲೇಸಿಂದ ಬನ್ನಿಮಂಟಪವ್ರಿಗೆ. ಎರಡಕ್ಕೂ ಸೇಮ್ ವೆಯ್ಟ್ ಹಾಕ್ತಾರೆ. ಸುಮಾರು 1200 kg ಹಾಕ್ತಾರೆ ಅದು ಪ್ರಾಕ್ಟೀಸ್ ಮಾಡಬೇಕಾದ್ರೆ. ಇವರಿಬ್ಬರದು ಸೋಷಿಯಲ್ ಮೀಡ್ಯಾದಲ್ಲಿ ಯಾವ ಥರ ಒಂದು ಸ್ಟೇಜ್ ಸೆಟ್ ಆಗಿದೆ ಅಂದರೆ, ಕ್ರಿಕೆಟ್ ಲೋಕಕ್ಕೆ ಬಂದರೆ ನಮ್ಮ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅನ್ಬೋದು. ಈ ಕಡೆ ನಮ್ಮ ಫಿಲಮ್ ಲ್ಯಾಂಡಿಗೆ ಬಂದರೆ ನಮ್ಮ ಸುದೀಪ್ ಮತ್ತು ದರ್ಶನ್ ಯಾವ ಥರ ಒಂದು ಜುಗಲ್ಬಂದಿ ಆಗುತ್ತೆ ಆ ಥರ ಒಂದು ಸ್ಟೇಜ್ ಸೆಟ್ ಆಗಿದೆ. ಎರಡೂ ನಮ್ಮನೇ. ಒಬ್ಬರು ರಾಮನಗರದಿಂದ ಬಂದರೆ ಇನ್ನೊಬ್ಬರು ಸಕಲೇಶ್ಪುರ ಎಸ್ಲೂರು ಭಾಗದಿಂದ ಬರ್ತಾರೆ. ಯಾವ್ದು ಅಂಬಾರಿ ಒತ್ತಿದ್ರೂ ಖುಷಿನೇ ಎಲ್ರಿಗೂ. ಏನಕ್ಕೆ ಮೈಸೂರು ದಸರಾದಲ್ಲಿ ಯಾವುದೆತ್ತರೂ ಖುಷಿನೇ. ತಾಯಿ ಚಾಮುಂಡೇಶ್ವರಿ ಹೊತ್ಕೋ ಕೆಲಸ ಮಾಡೋ ಅಂಥ ಆನೆಗಳೇ. ಇನ್ನು ಎಲ್ಲ ಆನೆಗಳಿಗೂ ನಮ್ಮ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಆಯುಸ್ಸು ಎಲ್ರಿಗೂ ಕೊಡಲಿ. ಹಾಗೆ ನಮ್ಮ ಎಲ್ಲ ಆನೆಗಳು ಚೆನ್ನಾಗಿರಲಿ. ಇನ್ನು ಮಹೇಂದ್ರ ಮತ್ತು ಧನಂಜಯನ ಬಗ್ಗೆ ಮಾತಾಡಬೇಕಂದ್ರೆ ಇನ್ನು ಫ್ಯೂಚರಲ್ಲಿ ಇವ್ರಿಗೂ ಕೂಡ ಒಂದು ಭಾಗ್ಯ ಸಿಗಲಿ. ನಮ್ಮ ಮೈಸೂರು ದಸರಾದ ಚಿನ್ನದ ಅಂಬಾರಿ ಅವರ ಭಾಗ್ಯ. ಏನಕ್ಕೆ ಎರಡೂ ಈಗ ಸುಮಾರು ನಮ್ಮ ಮಹೇಂದ್ರಂಗೆ ಬಂದರೆ 42 ವರ್ಷ, ನಮ್ಮ ಧನಂಜಯಂಗೆ ಬಂದರೆ 45 ವರ್ಷ. ಇನ್ನೂ ಈ ರೇಸಲ್ಲಿ ತುಂಬ ಆನೆಗಳಿದೆ. ಪ್ರಶಾಂತ ಆಗಿರ್ಬೋದು, ಏಕಲವ್ಯ ಆಗಿರ್ಬೋದು, ನಮ್ಮ ಸುಗ್ರೀವ ಆಗಿರ್ಬೋದು. ಈಗ ಅಭಿಮನ್ಯು ಇನ್ನೇನು ಈ ವರ್ಷ ಲಾಸ್ಟ್ ಆಗ್ಬೋದು ನಮ್ಮ ಚಿನ್ನದ ಅಂಬಾರಿ ಅವರದು. ಏನಕ್ಕೆ 60 ವರ್ಷ ಆಗಿರೋದ್ರಿಂದ ಒಂದು ಸುಪ್ರೀಂ ಕೋರ್ಟ್ ಆರ್ಡ್ರ್ ಇರೋದ್ರಿಂದ ಈ ವರ್ಷ ಕೊನೆಯದಾಗ್ಬೋದು. ಆಮೇಲೆ ನಮ್ಮ ಅಭಿಮನ್ಯು ಬಂದು ಏನು ನಮ್ಮ ಅರ್ಜುನ ಏನು ಕೆಲಸ ಮಾಡ್ತಿದ್ದ ನಿಶಾನೆ ಆನೆ ಕೆಲಸ ಮಾಡ್ಬೋದು, ಇಲ್ಲ ಸಾಲಾನೆ ಆಗಿ ಬರ್ಬೋದು ನಮ್ಮ ಅಭಿಮನ್ಯುನ ಇನ್ನೂ ಸುಮಾರು ವರ್ಷ ನೋಡ್ಬೋದು ದಸರಾದಲ್ಲಿ. ಯಾವುದೇ ರೀತಿ ಅಭಿಮನ್ಯು ಫ್ಯಾನ್ಸ್ ಆಗಿರ್ಬೋದು, ಯಾವುದೇ ರೀತಿ ಭಯ ಬೇಡ, ಇನ್ನು ಬರಲ್ಲ ಅಂತ ಏನಿಲ್ಲ, ಬಂದೇ ಬರ್ತಾನೆ ಅಭಿಮನ್ಯು. ಇನ್ನು ನಮ್ಮ ಎಲ್ಲ ವ್ಯೂವರ್ಸು ನಿಮ್ಗೆ ಯಾವ ಆನೆ ಇಷ್ಟ ಹಾಗೆ ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.